ಈ ಒಂದು ಪ್ರವಾದಿಯ ವಚನದಿಂದ ಮಹಿಳೆಯರ ಸ್ಥಾನ ಏನೆಂದು ತಿಳಿದು ಬರುತ್ತದೆ. ಮೊದಲನೇದಾಗಿ ಕೇಳಿದಾಗ ನಿನ್ನ ತಾಯಿ, ಎರಡನೇ ಬಾರಿ ಕೇಳಿದಾಗ ನಿನ್ನ ತಾಯಿ, ಮೂರನೇ ಬಾರಿ ಕೇಳಿದಾಗ ನಿನ್ನ ತಾಯಿ. ಉದಾಹರಣೆಗೆ ತಾಯಿಗೆ ಸಿಗುತ್ತದೆ ಬೆಳ್ಳಿಯ ಪದಕ, ತಾಯಿಗೆ ಸಿಗುತ್ತದೆ ಚಿನ್ನದ ಪದಕ, ತಾಯಿಗೆ ಸಿಗುತ್ತದೆ ಬೆಳ್ಳಿಯ ಪದಕ, ಮೂರನೇ ಬಾರಿ ತಾಯಿಗೆ ಸಿಗುತ್ತದೆ ಕಂಚಿನ ಪದಕ. ಹಾಗೆ ನಾಲ್ಕನೇ ಬಾರಿಗೆ ತಂದೆಗೆ ಸಿಗುತ್ತದೆ ಸಮಾಧಾನಕರ ಬಹುಮಾನ. ಅಂದರೆ ನನ್ನ ಆತ್ಮೀಯ ಸಹೋದರರೇ, ಪ್ರವಾದಿಯ ನುಡಿಮುತ್ತುಗಳಲ್ಲಿ ಈ ಒಂದು ಮಹಿಳೆಯರ ಸ್ಥಾನವನ್ನು ಬಹಳ ಉತ್ತಮವಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನುಡಿದಿದ್ದಾರೆ. ಅಂದರೆ ಪುರುಷರು ಕೆಳಗೆ ಸ್ತ್ರೀಯರು ಮೇಲೆ ಎಂಬ ವಿಷಯ ಅಲ್ಲ. ಸ್ತ್ರೀ ಪುರುಷರು ಇಸ್ಲಾಮಿನಲ್ಲಿ ಸರಿಸಮಾನರಾಗಿದ್ದಾರೆ. ಅದು ಹೇಗೆಂದರೆ, ಒಂದು ವಿಷಯದಲ್ಲಿ ಮಹಿಳೆಯ ಪಾತ್ರ ಉತ್ತಮವಾಗಿದ್ದರೆ ಇನ್ನೊಂದು ವಿಷಯದಲ್ಲಿ ಪುರುಷನ ಪಾತ್ರ ಬಹಳ ಉತ್ತಮವಾಗಿರುತ್ತದೆ. ಉದಾಹರಣೆಗೆ ಮನೆಯಲ್ಲಿ ಇದ್ದು ಮಕ್ಕಳ ಪೋಷಣೆಯನ್ನು ಮಾಡುವುದು, ಮನೆಯನ್ನು ನಡೆಸಿ ಉತ್ತಮ ರೀತಿಯನ್ನು ಅವಳು ನಡೆಸಿಕೊಳ್ಳುವುದು ಒಂದು ತಾಯಿಯ ಕೆಲಸವಾಗಿದೆ. ಈ ಸಬ್ಜೆಕ್ಟ್ನಲ್ಲಿ, ಈ ವಿಷಯದಲ್ಲಿ ಆ ತಾಯಿಗೆ ಸಿಗುತ್ತದೆ 100ಕ್ಕೆ 80 ಅಂಕಗಳು. ಅದೇ ರೀತಿಯಾಗಿ ಹೊರಗಡೆ ಹೋಗಿ ಪರಿಶ್ರಮಪಟ್ಟು ದುಡಿಮೆ ಮಾಡಿ ಮನೆಯನ್ನು ಚಲಾಯಿಸಿ ಆ ಮನೆಗೆ ಸಂರಕ್ಷಕನಾಗಿ ಇರುವ ಆ ಪುರುಷನು ಈ ಒಂದು ವಿಷಯದಲ್ಲಿ, ಈ ಸಬ್ಜೆಕ್ಟಿನಲ್ಲಿ ಅವನಿಗೂ 80 ಅಂಕಗಳು ಸಿಗುತ್ತದೆ. ಇನ್ನೊಂದು ಸಬ್ಜೆಕ್ಟ್ನಲ್ಲಿ ತಾಯಿಗೆ ಸಿಗುತ್ತದೆ 20 ಅಂಕಗಳು, ಪುರುಷನಿಗೆ ಸಿಗುತ್ತದೆ 20 ಅಂಕಗಳು. ಅಂದರೆ ಎರಡೂ ಕಡೆ ನೋಡಿದರೂ ಸಹ ಅವರಿಗೂ 100 ಅಂಕಗಳು ಗಳಿಸಿರುತ್ತಾರೆ. ಈ ಒಂದು ವಿಷಯದಲ್ಲೂ ಆ ಪುರುಷನು 100 ಅಂಕಗಳನ್ನು ಗಳಿಸಿರುತ್ತಾನೆ. ಅಂದರೆ ಬೇರೆ ಬೇರೆ ವಿಷಯದಲ್ಲಿ ಒಂದು ಪಾತ್ರದಲ್ಲಿ ಮಹಿಳೆಯ ಪಾತ್ರ ಉತ್ತಮವಾಗಿದ್ದರೆ ಇನ್ನೊಂದು ಪಾತ್ರದಲ್ಲಿ ಆ ಪುರುಷನ ಪಾತ್ರ ಉತ್ತಮವಾಗಿರುತ್ತದೆ. ಆದ್ದರಿಂದ ನನ್ನ ಆತ್ಮೀಯ ಸಹೋದರರೇ, ಮಹಿಳೆಯ ಸ್ಥಾನವು ಉತ್ತಮವಾಗಿರುವಂತಹ ಸ್ಥಾನ. ಅದೇ ರೀತಿಯಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನುಡಿಯುತ್ತಾರೆ, ನಿಮ್ಮ ಮನೆಯವರೊಂದಿಗೆ ಯಾರು ಉತ್ತಮವಾಗಿರುವರೋ ಅವರು ಈ ಸಮಾಜದಲ್ಲಿ ಉತ್ತಮರಾಗಿರುವರು. ಅಂದರೆ ಈ ನುಡಿ ಮುತ್ತಿನ ಅರ್ಥವೇನೆಂದರೆ, ತನ್ನ ಮನೆಯವರೊಂದಿಗೆ ಅಂದರೆ ತನ್ನ ಹೆಂಡತಿಯರೊಂದಿಗೆ ಯಾರು ಉತ್ತಮವಾಗಿ ವರ್ತಿಸುತ್ತಾರೋ ಅವರು ಆ ಸಮಾಜದ ಉತ್ತಮವಾಗಿರುವಂಥ ವ್ಯಕ್ತಿಯಾಗಿದ್ದಾರೆ ಎಂದು ಹೇಳಿದ್ದಾರೆ. ಅದೇ ರೀತಿಯಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ವಚನಗಳಲ್ಲಿ ನುಡಿಯುತ್ತಾರೆ, ಈ ನನ್ನ ಜನಾಂಗದವರೇ, ನಿಮ್ಮಲ್ಲಿ ಯಾರಾದಲ್ಲಿ 3 ಹೆಣ್ಣು ಮಕ್ಕಳಿದ್ದರೆ, 3 ಮಗಳು ಇದ್ದರೆ ಅವರನ್ನು ಸರಿಯಾದ ಪೋಷಣೆಯನ್ನು ಮಾಡಿ ಉತ್ತಮವಾದಂತಹ ಶಿಕ್ಷಣವನ್ನು ನೀಡಿ ಉತ್ತಮವಾದಂತಹ ವರನಿಗೆ ಮದುವೆ ಮಾಡಿದರೆ ಆ ವ್ಯಕ್ತಿಯು ಸ್ವರ್ಗದಲ್ಲಿ ಸೇರುವನು ಎಂದು ಹೇಳಿದ್ದಾರೆ. ಅದೇ ರೀತಿಯಾಗಿ ಆ ಜನಾಂಗದಿಂದ ಒಬ್ಬ ವ್ಯಕ್ತಿ ಪ್ರವಾದಿಯರಿಗೆ ಕೇಳುತ್ತಾರೆ, ಓ ಪ್ರವಾದಿಗಳೇ, ಅವರಲ್ಲಿ 2 ಮಗಳು 2 ಡಾಟರ್ಸ್ ಇದ್ದರೆ ಏನು ಮಾಡಬೇಕು ಅಂತ ಕೇಳಿದಾಗ ಪ್ರವಾದಿ ಹೇಳುತ್ತಾರೆ, ಯಾರಾದರೂ ಆ 2 ತನ್ನ ಹೆಣ್ಣು ಮಕ್ಕಳನ್ನು ಸರಿಯಾದ ಶಿಕ್ಷಣೆಯನ್ನು ನೀಡಿ ಸರಿಯಾದಂತಹ ಪೋಷಣೆಯನ್ನು ನೀಡಿ ಉತ್ತಮವಾದಂತಹ ವರನೊಂದಿಗೆ ಮದುವೆ ಮಾಡಿದರೆ ಅವನು ಸ್ವರ್ಗದಲ್ಲಿ ಹೋಗುತ್ತಾನೆ. ಒಬ್ಬ ವ್ಯಕ್ತಿ ಕೇಳುತ್ತಾನೆ, ಓ ಪ್ರವಾದಿಗಳೇ, ನನ್ನಲ್ಲಿ 1 ಮಾತ್ರ ಹೆಣ್ಣು ಮಗುವಿದೆ, ಆತನ ಗತಿ ಏನು ಎಂದು ಕೇಳಿದಾಗ ಪ್ರವಾದಿಯನ್ನು ನುಡಿತಾರೆ, ಯಾರಾದರೂ ಒಬ್ಬ ಮಗಳನ್ನು ಸಹ ಸರಿಯಾದ ಪೋಷಣೆಯನ್ನು ಮಾಡಿ ಶಿಕ್ಷಣವನ್ನು ನೀಡಿ ಉತ್ತಮವಾದಂತಹ ವಧುವಿನಿಗೆ ಮದುವೆ ಮಾಡಿದರೆ ಅವನು ಸಹ ಸ್ವರ್ಗದಲ್ಲಿ ಹೋಗುತ್ತಾನೆ ಎಂದು ಹೇಳಿದ್ದಾರೆ. ನನ್ನ ಆತ್ಮೀಯ ಸಹೋದರರೇ, ಈ ಪವಿತ್ರ ಕುರಾನಿನ ವಚನಗಳಿಂದ ಪ್ರವಾದಿಗಳ ಜೀವನದ ಚರಿತ್ರೆಯಿಂದ ಅರ್ಥವಾಗುವಂತಹ ವಿಷಯವೇನೆಂದರೆ, ಮಹಿಳೆಯರಿಗೆ ಒಂದು ಉತ್ತಮ ಸ್ಥಾನವಿದೆ. ಮಹಿಳೆಯರಿಗೆ ಉತ್ತಮ ಸ್ಥಾನವನ್ನು ನೀಡಲು ಪವಿತ್ರ ಕುರಾನ್ ಆಗಲಿ ಇಸ್ಲಾಂ ಧರ್ಮವಾಗಲಿ ನಮಗೆ ಬೋಧನೆಯನ್ನು ನೀಡುತ್ತದೆ. ಅದೇ ರೀತಿಯಾಗಿ ಯಾರಾದರೂ ಒಂದು ಹೆಣ್ಣು ಮಹಿಳೆ ತಾನು ಮದುವೆಯಾಗಬೇಕಾದರೆ ತಾನು ಇಷ್ಟಪಟ್ಟ ಗಂಡನನ್ನು ಮಾತ್ರ ಮದುವೆಯಾಗಬಹುದು. ತಂದೆ ತಾಯಿಯ ಬಲವಂತದಿಂದ ಅಥವಾ ತನ್ನ ಕುಟುಂಬದ ಬಲವಂತದಿಂದ ಮದುವೆ ಆಗೋದು ಇಸ್ಲಾಮಿನಲ್ಲಿ ಇಲ್ಲ. ಏಕೆಂದರೆ ಆ ಮಹಿಳೆಗೆ ಎಲ್ಲ ಜವಾಬ್ದಾರಿಗಳಿದ್ದಾವೆ, ಅವರಿಗೆ ಒಂದು ಅಧಿಕಾರವಿದೆ. ತಾನು ಇಷ್ಟಪಟ್ಟ ಗಂಡನನ್ನು, ತಾನು ಇಷ್ಟಪಟ್ಟ ವರನನ್ನು ಮದುವೆ ಆಗಬಹುದು. ಒಂದು ವೇಳೆ ಅವರ ಕುಟುಂಬದವರು, ಅವರ ತಂದೆ ತಾಯಿಯರು ದೌರ್ಜನ್ಯದಿಂದ ಬಲವಂತದಿಂದ ಮದುವೆಯನ್ನು ಮಾಡಿದರೂ ಸಹ ಆ ಹೆಣ್ಣು ಮಹಿಳೆ, ಅವರ ಮಗಳು
ಆ ಒಂದು ಮದುವೆಯನ್ನು ಮುರಿದು ಹಾಕುವಂತಹ ಒಂದು ಸಿಸ್ಟಮನ್ನು ಇಸ್ಲಾಂ ನಮಗೆ ಹೇಳಿಕೊಡುತ್ತದೆ. ಅದೇ ರೀತಿಯಾಗಿ ಮದುವೆಯಾಗುವಳು ವರನಿಂದ ಉಡುಗೊರೆಯಾಗಿ ಮಹರ್ ಅನ್ನುತ್ತೇವೆ ನಾವು ಅರಬ್ಬಿ ಭಾಷೆಯಲ್ಲಿ. ಮಹರ್ ಅಂದರೆ ಒಬ್ಬ ಪುರುಷ ತಾನು ಮದುವೆಯಾಗುವ ಪತ್ನಿಗೆ ಉಡುಗೊರೆಯಾಗಿ ನೀಡಬೇಕು. ಧನವಾಗಲಿ ಅಥವಾ ಯಾವುದೇ ರೀತಿಯಾಗಿ ಸಂಪತ್ತನ್ನು ನೀಡಿ ಅವನಿಗೆ ಮದುವೆಯಾಗಬೇಕು. ವರದಕ್ಷಿಣೆ ಅನ್ನೋದು ಇಸ್ಲಾಮಿನಲ್ಲಿ ಇಲ್ಲ. ವರದಕ್ಷಿಣೆ ಇಸ್ಲಾಂ ನಿಷೇಧಿಸಿದೆ. ನನ್ನ ಆತ್ಮೀಯ ಸಹೋದರರೇ, ಹಲವಾರು ವಿಷಯಗಳು ಉಂಟು, ಆದರೆ ಸಮಯದ ಅಭಾವವಿರುವುದರಿಂದ ನಾನು ಕೆಲವು ಮಾತ್ರ ತಮ್ಮಲ್ಲಿ ಇಟ್ಟಿದ್ದೇನೆ. ಮಹಿಳೆಯರ ಸ್ಥಾನಮಾನ ಇಸ್ಲಾಮಿನಲ್ಲಿ ಒಂದು ಉತ್ತಮವಾದಂತಹ ಸ್ಥಾನವಾಗಿದೆ. ಆದ್ದರಿಂದ ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ, ತಾವು ಇಸ್ಲಾಮಿನ ಬಗ್ಗೆ ನೀವು ಬೋಧನೆಯನ್ನು ನಡೆಸಿ ಮಹಿಳೆಯರ ಸ್ಥಾನಮಾನವನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ಕೇಳುತ್ತಾ ನನ್ನ ಪ್ರವಚನವನ್ನು ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಬರ್ಕಾತು. ಅವರು ಸೀರಿಯಲ್ ಕಿಲ್ಲರ್ಸ್ಗಳಲ್ಲ. ಅವರು ಒಂದು ದೇಶದ ಅಥವಾ ಒಂದು ಪ್ರದೇಶದ ಗುಂಡಾಗಳೂ ಅಲ್ಲ. ಅವರು ಮಾನಸಿಕ ವಿಕೃತಿಯನ್ನು ಹೊಂದಿದವರೂ ಅಲ್ಲ. ಅವರು ನಿಮ್ಮ ಹಾಗೆ IT ಅಥವಾ BTಯಲ್ಲಿ ಕೆಲಸ ಮಾಡುವವರಾಗಿದ್ದಾರೆ. ಅವರು ಒಂದು ಶಾಲೆಯ ಅಥವಾ ಒಂದು ಕಂಪನಿಯ ವಾಹನ ಚಾಲಕರಾಗಿದ್ದಾರೆ. ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವವರೂ ಆಗಿದ್ದಾರೆ. ಅಷ್ಟೇ ಅಲ್ಲ, ಅವರು ನಮ್ಮ ಗಡಿಗಳನ್ನು ಮತ್ತು ಒಳನಾಡ ಪ್ರದೇಶಗಳನ್ನು ರಕ್ಷಿಸುವವರೂ ಆಗಿದ್ದಾರೆ. ಹಾಗಾದರೆ ಇವರಲ್ಲಿ ಈ ಕ್ರೂರತೆ ಹೇಗೆ ಬಂತು? ಇವರಿಗೂ ನಮ್ಮ ಹಾಗೆ ತಾಯಿಯರು ಇದ್ದಾರೆ, ನಮ್ಮ ಹಾಗೆ ಸಹೋದರಿಯರು ಇದ್ದಾರೆ. ಹಾಗಾದರೆ ಇವರು ಅತ್ಯಾಚಾರವೆಸಗುವಾಗ ಇವರ ಮನಸ್ಸಿನಲ್ಲಿ ಕರುಣೆಯೂ ಬರುವುದಿಲ್ಲವೇ? ಆ ಅಮಾಯಕಳ ಮುಖವನ್ನು ನೋಡಿದಾಗ, ಅವಳ ಅಸಹಾಯಕತೆಯನ್ನು ನೋಡಿದಾಗ ಇವಳಿಗೆ ಮೈ ಜುಮ್ ಅನ್ನೋದಿಲ್ಲವೇ? ಇದಕ್ಕೇನು ಕಾರಣ? ಆ ಸಮಯದಲ್ಲಿ ಆ ವ್ಯಕ್ತಿಯ, ಆ ಅತ್ಯಾಚಾರಿಯ ಮನದಲ್ಲಿ ನಡೆಯುತ್ತಿರುವ ವಿಚಾರಗಳೇನು? ಇದೇ ವಿಷಯವನ್ನು ತಿಳಿಸಲು ಬರುತ್ತಿದ್ದಾರೆ ಡಾಕ್ಟರ್ CR ಚಂದ್ರಶೇಖರ್ ಅವರು. ಇಂಗ್ಲಿಷ್ನಲ್ಲಿ ಒಂದು ಹೇಳಿಕೆ ಇದೆ, ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್. ಇದಕ್ಕೆ ಉತ್ತಮವಾದ ಉದಾಹರಣೆ ಅಂದರೆ ನಮ್ಮ ಡಾಕ್ಟರ್ CR ಚಂದ್ರಶೇಖರ್ ಅವರು. ಇವರು ಕರ್ನಾಟಕದ ಪ್ರಸಿದ್ಧ ಮನೋವೈದ್ಯರಾಗಿದ್ದು ಒಬ್ಬ ಉತ್ತಮ ಭಾಷಣಕಾರ ಮತ್ತು ಒಬ್ಬ ಉತ್ತಮ ಲೇಖಕರು ಆಗಿದ್ದಾರೆ. ಇವರು 170 ಪುಸ್ತಕಗಳನ್ನು ಬರೆದಿದ್ದು 107 ಪುಸ್ತಕಗಳು ಇವರ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿವೆ. ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಮನೋವಿಜ್ಞಾನದಲ್ಲಿ ಪುಸ್ತಕವನ್ನು ಬರೆಯುವ ಶ್ರೇಯ ಇವರಿಗೆ ಸಲ್ಲುತ್ತದೆ. ಅಷ್ಟೇ ಅಲ್ಲ, ಇವರ ಬಹಳಷ್ಟು ಲೇಖನಿಗಳು ಉರ್ದು, ಇಂಗ್ಲಿಷ್ ಮತ್ತು ಗುಜರಾತಿ ಭಾಷೆಗೂ ಭಾಷಾಂತರವಾಗಿವೆ. ಬನ್ನಿ ನಾವು ಸ್ವಾಗತಿಸೋಣ ಡಾಕ್ಟರ್ CR ಚಂದ್ರಶೇಖರ್ ಅವರನ್ನು. ಅವರು ಈ ವಿಷಯದ ಬಗ್ಗೆ ಚರ್ಚಿಸಲು ನಮ್ಮ ಮುಂದೆ ಬರುತ್ತಿದ್ದಾರೆ. ಆ ವಿಷಯದ ಶೀರ್ಷಿಕೆಯಾಗಿದೆ ಅತ್ಯಾಚಾರಿಯ ಮನದಲ್ಲಿ. ಡಾಕ್ಟರ್ CR ಚಂದ್ರಶೇಖರ್. ಆತ್ಮೀಯರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಇವತ್ತಿನ ಈ ಸಭೆಯಲ್ಲಿ ಆಗ್ತಕ್ಕಂಥ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ತಾವೆಲ್ಲ ಬಂದಿರತಕ್ಕಂಥದ್ದು ಭಾಳ ಸಂತೋಷ. 10 ನಿಮಿಷ ಸಮಯದಲ್ಲಿ ನಾನು ನಿಮ್ಮ ಮುಂದೆ ಇಡ್ತಕ್ಕಂಥದ್ದು ಅತ್ಯಾಚಾರ ಮಾಡ್ತಕ್ಕಂಥ ವ್ಯಕ್ತಿಯ ಮನಸ್ಸು ಹೇಗಿರುತ್ತೆ, ವಾಟ್ ಈಸ್ ದೇರ್ ಇನ್ ದ ಮೈಂಡ್ ಆಫ್ ಎ ಪರ್ಸನ್ who carries sexual offense like rape. ಇವತ್ತು ಡೆಲ್ಲಿನಲ್ಲಿ ಆಗಿರ್ತಕ್ಕಂಥ ಪ್ರಕರಣದಿಂದ ಜನ ಬಹಳಷ್ಟು ನೊಂದ್ಕೊಂಡಿದ್ದಾರೆ, ಸಿಟ್ಟಿಗೆದ್ದಿದ್ದಾರೆ. ಅತ್ಯಾಚಾರ ಅಂತಕ್ಕಂಥದ್ದು ಇವತ್ತಂದಲ್ಲ, ಮಹಾಭಾರತ ಕಾಲದಲ್ಲಿ ಕೀಚಕ ದ್ರೌಪದಿಯನ್ನು ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದ. ಎಲ್ಲ ಜನಾಂಗಗಳಲ್ಲಿ 6 ಖಂಡಗಳಲ್ಲಿ ನಿತ್ಯ ಅತ್ಯಾಚಾರ ನಡೆಯುತ್ತೆ. ಹಾಗೆ ಡೆಲ್ಲಿಲಿ ಮಾಡಿರ್ತಕ್ಕಂಥ ಅತ್ಯಾಚಾರವನ್ನು ಖಂಡಿಸಿ ಅತ್ಯಾಚಾರಗಳಿಗೆ ಘೋರವಾದ ಶಿಕ್ಷೆ ಕೊಡಿ, ಅವರ ಜನನಾಂಗವನ್ನೇ ಕತ್ತರಿಸಿ ಹಾಕಿಬಿಡಿ, ಅವರಿಗೆ ಗಲ್ಲಿಗೆ ಹಾಕಿ, ಬರೀ ಗಲ್ಲಿಗೆ ಹಾಕಿದ್ರೆ ಸಾಲದು, ಸಾರ್ವಜನಿಕರ ಮುಂದೆ ಗಲ್ಲಿಗೆ ಹಾಕಿ ಅಂತ. ಸೊ ಇದ್ರ ಬಗ್ಗೆ ಪ್ರಪಂಚದಾದ್ಯಂತ ಅಧ್ಯಯನಗಳಾಗಿವೆ.
ವೈ ಎ ಪರ್ಸನ್ ಕಮಿಟ್ಸ್ ಎ ಕ್ರೈಮ್ ಲೈಕ್ ರೇಪ್. ಇದು ಕೊಲೆ ಮಾಡೋದಕ್ಕಿಂತ ಹೀನಾಯವಾದಂಥ ಅಪರಾಧ. ಒಬ್ಬರನ್ನು ಸಾಯಿಸೋದು ಎಷ್ಟು ಘೋರವಾದ ಅಪರಾಧವೋ ಅದಕ್ಕಿಂತ ದೊಡ್ಡ ಅಪರಾಧ ಮಹಿಳೆ ಮೇಲೆ ಬಲಾತ್ಕಾರ ಮಾಡ್ತಕ್ಕಂಥದ್ದು. ಈಗ ನಿಮಗೆಲ್ಲ ಗೊತ್ತಿರುವಾಗ ಹಸಿವು, ನೀರಡಿಕೆ ಮತ್ತು ಸೆಕ್ಸ್, ಲೈಂಗಿಕತೆ ಮನುಷ್ಯನ ಪ್ರೈಮರಿ ನೀಡ್ಸ್. ಹಸಿವಾದ ಊಟ ಮಾಡ್ತೇವೆ, ನಮ್ಮ ದೇಹ ಬೆಳೆಯುತ್ತೆ, ಉಳಿಯುತ್ತೆ. ಆಯಾಸದ ನಿದ್ರೆ ಮಾಡ್ತೇವೆ, ನಿದ್ರೆ ಬೇಕೇ ಬೇಕು. ಹಾಗೆ ಸಂತಾನೋತ್ಪತ್ತಿ ಮಾಡಲಿಕ್ಕೆ ಸೆಕ್ಸ್ ಬೇಕು. ಪ್ರಕೃತಿ ಸ್ತ್ರೀ ಮತ್ತು ಪುರುಷನ ಮನಸ್ಸಿನಲ್ಲಿ ಲೈಂಗಿಕ ಆಕರ್ಷಣೆಯನ್ನು ಇಟ್ಟಿದೆ. ಮತ್ತು ಗಂಡಸಿನ ಪ್ರಶ್ನೆ ಜಾಸ್ತಿ ಇಟ್ಟಿದೆ. ಆದರೆ ಈ ಅತ್ಯಾಚಾರ ಮಾಡೋರು ಸೆಕ್ಸ್ ಮಾಡಿ ಸಂತೋಷ ಪಡ್ತಾರೆ ಅಂತಂದರೆ ಇಲ್ಲ, ಖಂಡಿತ ಇಲ್ಲ. ದೇ ಡೋಂಟ್ ಎಂಜಾಯ್ ದ ಸೆಕ್ಷುವಲ್ ಆ್ಯಕ್ಟಿವಿಟಿ ಇನ್ ದಿ ಯೂಶುವಲ್ ಸೆನ್ಸ್. ಸೊ ಅತ್ಯಾಚಾರ ಮಾಡಲಿಕ್ಕೆ 3 ಕಾರಣಗಳನ್ನು ಪ್ರಪಂಚದಾದ್ಯಂತ ಗುರುತಿಸಿದ್ದಾರೆ. ಮೊದಲನೇ ಕಾರಣ, ಸ್ತ್ರೀಯರ ಮೇಲೆ ಆ ವ್ಯಕ್ತಿಗೆ ಇರ್ತಕ್ಕಂಥ ಸಿಟ್ಟು ಮತ್ತು ಕೋಪ. ದಿ ಆ್ಯಂಗರ್ ಆ್ಯಂಡ್ ಅಗ್ರೆಷನ್ ಆನ್ ವಿಮೆನ್ ಇನ್ ಜನರಲ್ ಅಥವಾ ವಿಮೆನ್ ಇನ್ ಪರ್ಟಿಕ್ಯುಲರ್. ಆ ಸ್ತ್ರೀಯ ಮೇಲೆ ಕೋಪ, ಬಾಲ್ಯದಲ್ಲಿ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಅಕ್ಕ ತಂಗಿ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಅಥವಾ ಯಾವುದೋ ಸ್ತ್ರೀ ನನಗೆ ಮೋಸ ಮಾಡಿದ್ದಾಳೆ ಅಥವಾ ನೋವು ಕೊಟ್ಟಿದ್ದಾಳೆ ಅಥವಾ ತೊಂದರೆ ಕೊಟ್ಟಿದ್ದಾಳೆ ಅಂತ ಶುರುವಾಗಿ ಆಮೇಲೆ ಅದು ಜನರಲೈಸ್ ಆಗಿಬಿಡುತ್ತೆ. ಹಾಗಾಗಿ ಯಾವುದೋ ಹಂತದಲ್ಲಿ ಒಂಟಿಯಾಗಿ ಸ್ತ್ರೀ ಸಿಕ್ಕಾಗ ಅಥವಾ ಅವಕಾಶ ಸಿಕ್ಕಾಗ ಆ ವ್ಯಕ್ತಿ ಸ್ತ್ರೀಯ ಮೇಲೆ ತನ್ನ ಕೋಪವನ್ನು, ಸಿಟ್ಟನ್ನು ಈ ರೂಪದಲ್ಲಿ ತೋರಿಸ್ಕೊಳ್ತಾನೆ ಅಂತ. ಈ ಎಕ್ಸಿಬಿಟ್ಸ್ ಆ್ಯಂಗರ್ ಆ್ಯಂಡ್ ಅಗ್ರೆಷನ್ ಥ್ರೂ ರೇಪ್ ಬಿಕಾಸ್ ಹಿ ಹೇಟ್ಸ್ ವಿಮೆನ್. ಇದು ಒಂದು ಗುಂಪು. ಎರಡನೇ ಗುಂಪು, ಈ ವ್ಯಕ್ತಿಗಳಿಗೆ ನಾನು ಪುರುಷ, ನನ್ನ ಪುರುಷತನವನ್ನು ತೋರಿಸಬೇಕು. ಹೇಗೆ ತೋರಿಸಬೇಕು? ಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡಿ ತೋರಿಸಬೇಕು. ಸೊ ದಿಸ್ ಇಸ್ ಟು ಶೋ ಇಸ್ ಪವರ್. ಯಾಕಂದರೆ ಈ ವ್ಯಕ್ತಿಗೆ ತನ್ನ ಬಗ್ಗೆ ಕೇಳಿರಮೆ, ತನ್ನ ಪುರುಷತನದ ಬಗ್ಗೆ ಕೇಳಿರಮೆ ಇರುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ he develops this type of infinity feelings about his own sexual role. I am a man but I am weak. I am a man, I am not confident. I am a man, I am useless. ಅದನ್ನು ಪ್ರಪಂಚಕ್ಕೆ ನಾನು ತೋರಿಸ್ಬೇಕು ಅಥವಾ ನನಗೆ ನಾನೇ ತೋರಿಸ್ಕೊಳ್ಬೇಕು ಅಂತ ಹೇಳಿ he tries to violate a woman. ಇದು ಎರಡನೇ ಗುಂಪು, ಟು ಶೋ ಇಸ್ ಪವರ್. ತನ್ನ ಶಕ್ತಿ ಸಾಮರ್ಥ್ಯವನ್ನು, ದೈಹಿಕ ಶಕ್ತಿ ಸಾಮರ್ಥ್ಯವನ್ನು ಅಥವಾ ಮಾನಸಿಕವಾಗಿ ಯು ವಾಂಟ್ ಟು ಬುಲ್ಡೋಸರ್ ಓವರ್ ಎ ವುಮನ್ ಆ್ಯಂಡ್ ಡೆಮಾನ್ಸ್ಟ್ರೇಟ್ ಹಿ ಈಸ್ ಎ ವೆರಿ ಸ್ಟ್ರಾಂಗ್ ಮ್ಯಾನ್. ಇದು ಎರಡನೇ ಗುಂಪು. ಮೂರನೇ ಗುಂಪು, ದೇ ಆರ್ ಸ್ಯಾಡಿಸ್ಟ್. ಸ್ಯಾಡಿಸ್ಟ್ ಅನ್ನೋ ಪದ ನೀವು ಕೇಳಿದಿರಿ. ಸ್ಯಾಡಿಸ್ಟ್ ಅಂತಂದರೆ ಇನ್ನೊಬ್ಬರಿಗೆ ನೋವನ್ನುಂಟು ಮಾಡಿ ಆ ನೋವಿನ ಮುಖಾಂತರ ಸಂತೋಷ ಪಡ್ತಕ್ಕಂಥ ವಿಕೃತ ಮನಸ್ಸು. ಇನ್ನೊಬ್ಬರು ಹೊಡಿತಾನೆ, ಇನ್ನೊಬ್ಬರು ಬಡಿತಾನೆ, ಇನ್ನೊಬ್ಬರಿಗೆ ಗಾಯ ಮಾಡ್ತಾನೆ, ಇನ್ನೊಬ್ಬರಿಗೆ ಅವಮಾನ ಮಾಡ್ತಾನೆ, ಅದು ಅವನ್ನ ಕೊನೆಗೆ ಸಾಯಿಸಲು ನಾನು ಸಿದ್ಧನಾಗ್ಬೋದು. ಆ ರೀತಿ ನೋವನ್ನುಂಟು ಮಾಡಿ, ನರಳಿಕೆಯನ್ನು ಉಂಟು ಮಾಡಿ, ಅವಮಾನ ಮಾಡಿ ಸಂತೋಷ ಪಡ್ತಕ್ಕಂಥದ್ದು. ಹೇಗೆ ಸಂತೋಷ? ಒಂದು ಸಾಮಾನ್ಯ ಸಂತೋಷ, ಇನ್ನೊಂದು ಲೈಂಗಿಕ ಸಂತೋಷ. ದೇ ಗೆಟ್ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಆರ್ ಸೆಕ್ಷುವಲ್ ಪ್ಲೆಷರ್ ಔಟ್ ಆಫ್ ಕಾಸಿಂಗ್ ಪೇಯ್ನ್ ಟು ದಿ ವುಮನ್ ಆರ್ ವಿಕ್ಟಿಮ್ ಆಫ್ ಎ ರೇಪ್. ಸ್ಯಾಡಿಸ್ಟ್ಗಳು. ಸೊ ಈ ಸ್ಯಾಡಿಸ್ಟ್ಗಳು ನಿಮಗೆ ಈ ಮೂರು ನೋಡ್ತಂತಂದರೆ ಯಾರು ಅತ್ಯಂತ ಹೀನವಾದ ಅಪರಾಧ ಮಾಡ್ತಾರೆ ಗೊತ್ತಾ? ಯಾರು ಮಾಡ್ತಾರೆ? ಮೊದಲನೇವರ ಕೋಪ ಮಾಡ್ಕೊಳ್ಳೋರ, ಎರಡನೇವರ ತನ್ನ ಬಲವನ್ನು ಪ್ರದರ್ಶನ ಮಾಡೋರ, ಅಥವಾ ಮೂರನೇವರ? ದ ಥರ್ಡ್ ವೆರೈಟಿ. ಈ ಸ್ಯಾಡಿಸ್ಟ್ಗಳು ಸಾಮಾನ್ಯವಾಗಿ ಸೆಕ್ಸ್ ಅಂತಕ್ಕಂಥದ್ದು ಗಂಡು ಹೆಣ್ಣಿಗೆ ಸಂತೋಷ ಕೊಡ್ತಕ್ಕಂಥ ಕ್ರಿಯೆ. ಅಲ್ಲಿ ಪರಸ್ಪರ ಸಹಕಾರದಿಂದ ಲೈಂಗಿಕ ಕ್ರಿಯೆ ಮಾಡಿದಾಗ ಸ್ತ್ರೀಗೂ ಸಂತೋಷ ಆಗುತ್ತೆ, ಪುರುಷನಿಗೂ ಸಂತೋಷ ಆಗುತ್ತೆ. ಆದರೆ ಇಲ್ಲಿ ಈ ವ್ಯಕ್ತಿಗೆ ಆ ಸಂತೋಷ ಬೇಡ, ಆ ಸಹಜ ಸಂತೋಷ ಬೇಕಾಗಿಲ್ಲ. ಅವನಿಗೆ ಬೇಕಾದಂಥದ್ದು ಸ್ತ್ರೀಗೆ ಅಥವಾ